ಹಾಯ್ ಎಲ್ರಿಗೂ ನಮಸ್ಕಾರ. ಈಗಿನ ಚಳಿಗೆ ರುಚಿಯಾಗಿ ಬಿಸಿ ಬಿಸಿಯಾಗಿ ಕೋಳಿ ಬಸಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ 1.5 kg ಆಗೋಷ್ಟು ಫಾರಂ ಕೋಳಿ ತಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 3 ಮೀಡಿಯಂ ಗಾತ್ರದ ಈರುಳ್ಳಿ, 2 ಗಡ್ಡೆ ಬೆಳ್ಳುಳ್ಳಿ ಮತ್ತೆ 2 ಇಂಚ್ ಆಗೋಷ್ಟು ಶುಂಠಿ ಹಾಕೋತಾ ಇದ್ದೀನಿ. 1 ಸ್ಪೂನ್ ಮೆಣಸು ಬೇಕಾಗುತ್ತೆ. ಮೆಣಸನ್ನು ಸೇರಿಸ್ಕೊಂಡು 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ. ಇದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಹಾಕೊಂಡು ಮತ್ತೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಮಸಾಲ ಆಯ್ತು. ಇವಾಗ ಕಾಯಿ ಮಸಾಲ ಹೇಗೆ ರುಬ್ಕೊಳ್ಳೋದು ಅಂತ ನೋಡೋಣ. 1/4 ಕಪ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ದೊಡ್ಡ ಬೋಲೆ ಇದೆ. ಇವಾಗ ಇದಕ್ಕೆ ಒಂದು ದೊಡ್ಡ ಸೈಜಿನ ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಚಿಕ್ಕ ಟೊಮ್ಯಾಟೊ ಇದ್ರೆ 2 ಹಾಕೊಳ್ಳಿ. ಇವಾಗ ಮತ್ತೆ 2 ಸ್ಪೂನ್ ಅಷ್ಟು ಕಡಲೆ ಹಾಕ್ತಾ ಇದ್ದೀನಿ. ಇದಕ್ಕೆ ಕಡಲೆ ಮತ್ತೆ ಒಂದು 3 ಇಂಚಷ್ಟು ಚಕ್ಕೆ, 1 7 ಲವಂಗ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡೆ. ಇವಾಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಬಿಟ್ಟು 1 4 ಸ್ಪೂನ್ ಎಣ್ಣೆ ಹಾಕಿ ನೀಟಾಗಿ ವಾಶ್ ಮಾಡಿ ತೊಳೆದು ಇಟ್ಕೊಂಡಿರುವಂತ ಚಿಕನ್ನ ಹಾಕ್ತಾ ಇದ್ದೀನಿ. ಇವಾಗ ಚಿಕನ್ನ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಬಾಡಿಸ್ತಾ ಇದ್ದೀನಿ. ಈ ಹಂತದಲ್ಲೇ ನಾನು ಚಿಕನ್ಗೆ ಉಪ್ಪು ಮತ್ತೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಚಿಕನ್ನು ಚೆನ್ನಾಗಿ ಉಪ್ಪನ್ನ ಹಿಡಿಯುತ್ತೆ ಅಂತ, ರುಚಿನೂ ಬರುತ್ತೆ ಅಂತ. ನಿಮ್ಗೆ ಇವಾಗ ಹಾಕೋಕೆ ಅಳತೆ ಗೊತ್ತಾಗಿಲ್ಲ ಅಂದ್ರೆ ಕೊನೆದಾಗೆ ಹಾಕೊಳ್ಳಿ, ಏನು ತೊಂದರೆ ಇಲ್ಲ. ಈಗ ಅರಿಶಿನ ಉಪ್ಪು ಸೇರಿಸಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚಿಕನ್ನ. ಇವಾಗ ನೋಡಿ ಧನಿಯಾ ಪುಡಿ 3 ಸ್ಪೂನ್ ತಗೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಗರಂ ಮಸಾಲಾನು ಕೂಡ ಇವಾಗಲೇ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಖಾರದ ಪುಡಿ ತಗೊಂಡಿದ್ದೀನಿ, ಅದನ್ನು 3 ಸ್ಪೂನ್ ತಗೊಂಡಿದ್ದೀನಿ. ಎಲ್ಲದನ್ನು ಸೇರಿಸಿದಾದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ 1-2 ಮಿನಿಟ್ಸ್ ಲಿಡ್ನ ಉಲ್ಟಾ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ಈರುಳ್ಳಿ ಮಸಾಲಾನು ಈಗ ಸೇರಿಸ್ಕೊಂಡೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಕುದೀತಾ ಇದೆ. ಇವಾಗ ಕಾಯಿ ಮಸಾಲಾನು ಕೂಡ ಸೇರಿಸ್ಕೊಳ್ಳೋಣ. ಈ ಹಂತದಲ್ಲಿ ಕಾಯಿ ಮಸಾಲಾನು ಕೂಡ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡಾದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ನಮ್ಗೆ ಸಾಂಬಾರ್ ಗಟ್ಟಿ ಬೇಕಿದ್ರೆ ಗಟ್ಟಿ ಮಾಡ್ಕೊಳ್ಬೇಕು, ನೀರ್ ಕಡಿಮೆ ಹಾಕೊಂಡು. ತೆಳ್ಳಗ್ ಬೇಕಿದ್ರೆ ಸ್ವಲ್ಪ ನೀರ್ ಹೆಚ್ಚಾಗಿ ಹಾಕೊಂಡು ತೆಳ್ಳಗ್ ಮಾಡ್ಕೋಬಹುದು. ಕೊನೆಗೆ ಮೊಟ್ಟೆಗಳನ್ನ ಹಾಕಿ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. 6 ವಿಷಲ್ ಕೂಗಿಸ್ಕೊಂಡೆ ನಾನು. ಇವಾಗ ಫಾರಂ ಕೋಳಿ ಆಗಿರೋದ್ರಿಂದ ಅಷ್ಟು ಬೇಕಾಗುತ್ತೆ. ಕುಕ್ಕರ್ ಕೂಲ್ ಆದ್ಮೇಲೆ ಲಿಡ್ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಸಾಂಬಾರ್ ಚೆನ್ನಾಗಾಗಿದೆ, ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಕೂಡ. ಈಗ ನಾವು ಬಸ್ಸಾರ್ ಮಾಡ್ತಿರೋದ್ರಿಂದ ಚಿಕನ್ ಎಲ್ಲ ಸಪ್ರೇಟ್ ಆಗಿ ಎತ್ತಿಟ್ಕೋಬೇಕು. ಈಗ ನೋಡಿ ಚಿಕನ್ ಎಲ್ಲ ಸಪ್ರೇಟ್ ಆಗಿ ಎತ್ತಿಟ್ಕೊಳ್ತಾ ಇದ್ದೀನಿ ನಾನು. ಈಗ ಈ ಎತ್ತಿಟ್ಕೊಂಡಿರೋ ಚಿಕನ್ಗೆ ಒಳ್ಳೆ ಮಸಾಲ ಹಾಕಿ ಒಂದ್ ಫ್ರೈ ಮಾಡೋಣ. ಈಗ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕೊಳ್ತಾ ಇದ್ದೀನಿ. ಸುಮಾರು 3 ಸ್ಪೂನ್ ಆಯಿಲ್ ಹಾಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ 1 ಗಡ್ಡೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡೆ. 4 ಹಸಿ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಇದಾದ್ಮೇಲೆ 1-2 ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಉಪ್ಪು ಹಾಕೊಂಡು ಫ್ರೈ ಮಾಡ್ಕೊಂಡೆ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಸೇರಿಸ್ಕೊಳ್ಳಿ, ಯಾಕಂದ್ರೆ ನಾವು ಸಾಂಬಾರ್ಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ. ಈಗ ಎತ್ತಿಟ್ಕೊಂಡಿರೋ ಚಿಕನ್ನ ಈ ಒಗ್ಗರಣೆಗೆ ಮಿಕ್ಸ್ ಮಾಡ್ಕೊಂಡೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ 2 ಸೌಟ್ ಸಾಂಬಾರ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದೇ ಇಂಪಾರ್ಟೆಂಟ್ ಸ್ಟೆಪ್ಪು ಈ ಚಿಕನ್ ಫ್ರೈಗೆ. ಈಗ ಮತ್ತೆ ಎಲ್ಲ ಹೊಂದ್ಕೊಳ್ಳೋ ತರ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಕಾಯಿ ತುರಿ ಹಾಕ್ತಾ ಇದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಇಷ್ಟ ಇದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. 1/4 ಕಪ್ ಅಷ್ಟು ಕಾಯಿ ತುರಿ ಹಾಕೊಂಡೆ. ಇವಾಗ ಅದನ್ನು ಕೂಡ ಮಿಕ್ಸ್ ಮಾಡಿ ಚಿಕನ್ ಮಸಾಲಾ ಪೌಡರ್ ಹಾಕ್ತಾ ಇದೀನಿ. ಇವಾಗ ಮತ್ತೆ 1/2 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕ್ತಾ ಇದೀನಿ. ಎಲ್ಲಾನು ಸೇರಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಹೊಂದ್ಕೊಳ್ಳೋ ತರ. ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಿಕನ್ ಫ್ರೈ ರೆಡಿ ಆಯ್ತು. ಇದೇ ಟೈಮಲ್ಲಿ ಮುದ್ದೆ ಮಾಡೋಕ್ಕೂ ಕೂಡ ಇಟ್ಟಿದ್ದೆ. ಬಿಸಿ ಬಿಸಿಯಾಗಿರೋ ಮುದ್ದೆ ಕೂಡ ರೆಡಿ ಆಯ್ತು. ನೋಡಿ, ರುಚಿಯಾಗಿರೋ ಫಾರಂ ಕೋಳಿ ಬಸ್ಸಾರ್ ಜೊತೆ ಮುದ್ದೆ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಕೀಪ್ ಸಪೋರ್ಟಿಂಗ್.